ಶ್ರೋತೃಗಳೇ ನಮಸ್ತೆ. ಮಹಾಭಾರತ ಮತ್ತು ರಾಮಾಯಣಗಳು ಭಾರತೀಯ ಸಂಸ್ಕೃತಿಯ ಧರ್ಮಗಳ ಎರಡು ಕಣ್ಣುಗಳು ಅಂದ್ರೆ ತಪ್ಪಾಗಲಾರದು. ಎರಡು ಮಹಾಕಾವ್ಯಗಳು ಭಾರತೀಯರಿಗೆ ನೀಡಿದಂತಹ ಸಂಸ್ಕಾರ ಹೇಳತೀರತ್ತು. ಇಂತಹ ಮಹಾಕಾವ್ಯಗಳಲ್ಲಿ ಮಹಾಭಾರತ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಹಾಕಾವ್ಯ. ಮಹಾಭಾರತದಲ್ಲಿ ಬರತಕ್ಕಂತಹ ಪಾತ್ರಗಳು ಹಲವಾರು ರೀತಿಯಾದಂಥ ರೋಮಾಂಚಕತೆಯನ್ನ ಮತ್ತು ನಮ್ಮಲ್ಲಿ ಹಲವಾರು ರೀತಿಯಾದಂಥ ಬದಲಾವಣೆಗಳನ್ನ ಉಂಟು ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಪಾತ್ರಗಳಾಗಿವೆ. ಅದರಲ್ಲೂ ಕರ್ಣನ ಪಾತ್ರವಂತೂ ನಿಜವಾಗ್ಲೂ ಕೂಡ ವಿಶಿಷ್ಟವಾದಂತಹ ಒಂದು ಅದ್ಭುತ ಪಾತ್ರ ಎಂದರೆ ತಪ್ಪಾಗಲಾರದು. ಕುಮಾರವ್ಯಾಸರು ಹೇಳುವಂತೆ ಕರ್ಣ ರಸಾಯನಮಂತೆ ಭಾರತಂ, ಕರ್ಣನ ಹೆಸರಿನಂತೆ ಮಹಾಭಾರತ ಅಂತಕ್ಕಂತಹ ಒಂದು ವಾಕ್ಯಕ್ಕೂ ಕೂಡ ವಿಶೇಷ ಅರ್ಥವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕರ್ಣನ ಪಾತ್ರ ಮಹಾಭಾರತದಲ್ಲಿ ಒಂದು ವಿಶೇಷವಾದಂತಹ ಅದ್ಭುತವಾದಂತಹ ಪಾತ್ರವಾಗಿದೆ. ಕರ್ಣನ ಜನನವನ್ನ ಗಮನಿಸುವುದಾದ್ರೆ ಕರ್ಣನ ಜನನ ಒಂದು ವಿಶೇಷವಾದ ಜನನವಾಗಿತ್ತು. ಕರ್ಣನ ತಾಯಿಯಾಗಿದ್ದಂತಹ ಕುಂತಿ ತಾನು ಕನ್ಯೆಯಾಗಿದ್ದಂತಹ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳ ಸೇವೆಯನ್ನ ಮಾಡ್ತಾಳೆ. ಆಗ ದೂರ್ವಾಸ ಮುನಿಗಳು ಆ ಕುಂತಿಯ ಸೇವೆಗೆ ಮೆಚ್ಚಿ ಅವಳಿಗೆ ಒಂದು ವರವನ್ನ ನೀಡ್ತಾಳೆ. ಅವಳು ಯಾವುದೇ ದೇವರ ಮಂತ್ರವನ್ನ ಸ್ಮರಿಸಿದಂತ ಸಂದರ್ಭದಲ್ಲಿ ಆ ದೇವತೆಗಳಿಂದ ಪುತ್ರ ಪ್ರಾಪ್ತಿಯಾಗುವಂತಹ ಒಂದು ವರವನ್ನ ನೀಡ್ತಾಳೆ. ಈ ವರದಿಂದ ಕುತೂಹಲಕ್ಕೆ ಉಂಟಾದಂತಹ ಕುಂತಿಯು ಸೂರ್ಯದೇವನ ಮಂತ್ರವನ್ನ ಪ್ರಾರ್ಥಿಸಿ ಆ ಸೂರ್ಯದೇವನನ್ನ ಆಹ್ವಾನಿಸುತ್ತಾಳೆ. ಆ ಸಂದರ್ಭದಲ್ಲಿ ಸೂರ್ಯನು ಅವಳಿಗೆ ಪುತ್ರ ಸಂತಾನವನ್ನ ವರವಾಗಿ ನೀಡಿದನು. ಅವಳ ಆಶ್ಚರ್ಯಕ ಮಗು ತನ್ನ ಪವಿತ್ರ ರಕ್ಷಾ ಕವಚದೊಂದಿಗೆ ಜನಿಸಿತು. ಸಾರ್ವಜನಿಕರ ಭಯದಿಂದ ಕುಂತಿ ಆ ಮಗುವನ್ನ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಆ ಮಗು ಧೃತರಾಷ್ಟ್ರನ ಸಾರಥಿಯಾಗಿದ್ದಂತಹ ಅಧಿರಥನ ಕೈಗೆ ಸಿಗುತ್ತದೆ. ಅಧಿರಥ ಕವಚ ಕುಂಡಲಗಳ ಸಮೇತವಾಗಿ ಹುಟ್ಟಿದ್ದ ಅತ್ಯಂತ ತೇಜೋಮಯವಾಗಿ ಕಾಣುತ್ತಾ ಇದ್ದಂತಹ ಆ ಮಗುವನ್ನ ತನ್ನ ಮಡದಿಯಾದಂತಹ ರಾಧೆ ಕೈಯಲ್ಲಿ ಕೊಡ್ತಾನೆ. ಅದರಿಂದಲೇ ಆ ಕರ್ಣನ ರಾಧೆಯ ಅಂತಲೂ ಕೂಡ ಕರೆದುಕೊಳ್ಳುವುದನ್ನ ಕಾಣಬಹುದಾಗಿದೆ. ರಾಧೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಬೆಳೆಸುತ್ತಾಳೆ. ವಸುಶೇಣನೆಂಬ ಹೆಸರಿಟ್ಟರು. ಆದರೆ ಅವನು ಕರ್ಣನೆಂದೇ ಮುಂದೆ ಲೋಕವಿಖ್ಯಾತಿಯನ್ನ ಪಡೆದುಕೊಳ್ಳುತ್ತಾನೆ. ಕರ್ಣನಿಗೆ ಬಾಲ್ಯದಿಂದಲೇ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿತಕ್ಕಂತ ಆಸಕ್ತಿ ಒಡಮೂಡಿತು. ಹಲವಾರು ಗುರುಗಳನ್ನ ಹುಡುಕುತ್ತಾ ಅವನು ಹೋಗ್ತಾನೆ. ಜಾತಿಯ ಕಾರಣದಿಂದ ಕರ್ಣನಿಗೆ ವಿದ್ಯೆ ಎಲ್ಲಿಯೂ ಕೂಡ ಲಭ್ಯವಾಗುವುದಿಲ್ಲ. ಆದರೆ ಅದಕ್ಕೆ ಮನಗೊಡದಂತಹ ಕರ್ಣ ಹಲವಾರು ರೀತಿ ಪ್ರಯತ್ನಗಳನ್ನ ಮಾಡಿ ಸೋಲುತ್ತಾನೆ. ಕೊನೆಗೆ ಪರಶುರಾಮರ ಬಳಿಗೆ ಯೋಗಿ ವಿದ್ಯೆಯನ್ನ ಕಲಿಯಲು ಕೇಳಿದಾಗ ಅವರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ತಾನು ವಿದ್ಯೆಯನ್ನು ಕಲಿಸುವುದಾಗಿ ಹೇಳಿದಾಗ ಕರ್ಣ ತಾನೂ ಕೂಡ ಬ್ರಾಹ್ಮಣನೆಂದು ಪರಶುರಾಮನಲ್ಲಿ ಸುಳ್ಳನ್ನು ಹೇಳಿ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸುತ್ತಾನೆ. ಪರಶುರಾಮರು ಹೇಳಿಕೊಟ್ಟ ವಿದ್ಯೆಯನ್ನ ಚಾಚೂ ತಪ್ಪದೆ ಅತ್ಯಂತ ನಿಷ್ಠೆಯಿಂದ ಕಲಿಯುತ್ತಾ ಹೋಗುತ್ತಾನೆ. ಹೀಗೆ ಕಲಿಯುತ್ತಿರಬೇಕಾದ್ರೆ ಒಂದು ದಿನ ಪರಶುರಾಮ ಮತ್ತು ಕರ್ಣರು ಇರುವರು ಕೂಡ ಅರಣ್ಯದಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಪರಶುರಾಮನಿಗೆ ತಾನು ವಿಶ್ರಾಂತಿಯನ್ನ ಪಡೆದುಕೊಳ್ಳಬೇಕೆಂದು ಅನಿಸುತ್ತದೆ. ಆಗ ಅವನು ಕರ್ಣನ ತೊಡೆಯ ಮೇಲೆ ಪರಶುರಾಮರು ವಿಶ್ರಾಂತಿಯನ್ನ ಪಡೆಯುತ್ತಿರುತ್ತಾರೆ. ಇದೇ ಸಂದರ್ಭದಲ್ಲಿ ಇಂದ್ರನು ಕರ್ಣನನ್ನ ಸಮಸ್ಯೆಗೆ ಸಿಲುಕಿಸುವ ದೃಷ್ಟಿಯಿಂದಾಗಿ ಒಂದು ದುಂಬಿ ಹುಳುವಾಗಿ ಬಂದು ಆ ಕರ್ಣನ ತೊಡೆಯನ್ನ ಕೊರೆಯಲು ಪ್ರಾರಂಭಿಸುತ್ತಾನೆ. ಅದು ಅತ್ಯಂತ ಕಠೋರವಾಗಿ ಆ ಕರ್ಣನ ತೊಡೆಯನ್ನ ಕೊರೆಯುತ್ತಾ ಹೋಗುತ್ತಾನೆ. ಆ ಕರ್ಣನ ತೊಡೆಯಿಂದ ರಕ್ತ ಚುಮ್ಮುತ್ತದೆ, ಹರಿದು ಮುಂದೆ ಹೋಗುತ್ತದೆ. ಆ ಹರಿದ ರಕ್ತವು ಪರಶುರಾಮನ ಅಂಗಾಂಗಗಳನ್ನ ಸ್ಪರ್ಶಿಸುತ್ತದೆ. ಆಗ ಪರಶುರಾಮನಿಗೆ ಬಿಸಿಯ ಅನುಭವವಾಗಿ ತಾನು ಮೇಲೆದ್ದು ನಿಲ್ಲುತ್ತಾನೆ. ಆಗ ಕರ್ಣನನ್ನ ಗಮನಿಸಿದಾಗ ಕರ್ಣನ ತೊಡೆಯನ್ನ ಆ ಗುಂಗಿಯ ಹುಳು ಕೊಳೆಯುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗುತ್ತಾನೆ. ಮೊದಲು ತನ್ನ ಶಿಷ್ಯನ ಆ ಒಂದು ಸೇವೆಯನ್ನು ಕಂಡು ಸಂತೋಷವನ್ನ ಪಟ್ಟಂತ ಪರಶುರಾಮನು ನಂತರ ಇವನು ಯಾವುದೇ ಕಾರಣಕ್ಕೂ ಬ್ರಾಹ್ಮಣನಲ್ಲ, ಬ್ರಾಹ್ಮಣನಾಗಿದ್ದರೆ ಇಂತಹ ನೋವನ್ನ ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ತಿಳಿದು ಕರ್ಣನಿಗೆ ಶಾಪವನ್ನಿಡುತ್ತಾನೆ. ಯಾವುದಾದರೂ ಒಂದು ಕಷ್ಟದ ಸಂದಿಗ್ಧ ಸಂದರ್ಭದಲ್ಲಿ ಕರ್ಣ, ನೀನು ಕಲಿತಿರುವ ವಿದ್ಯೆಗಳು ಹಾಳಾಗಿ ಹೋಗಲಿ ಅಥವಾ ನೆನಪಿಗೆ ಬಾರದಂತಾಗಲಿ ಎಂದು ಅವನು ಶಾಪವನ್ನ ಪರಶುರಾಮನು ಕರ್ಣನಿಗೆ ಇಡುತ್ತಾನೆ. ನಂತರ ಕರ್ಣ ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಇಂದ್ರಪ್ರಸ್ಥದಲ್ಲಿ ದ್ರೋಣಾಚಾರ್ಯರು
ತಾವು ಕಲಿಸಿದಂತಹ ವಿದ್ಯೆಯನ್ನ ಪ್ರದರ್ಶಿಸಲೋಕ್ಕೋಸ್ಕರವಾಗಿ ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಪಾಂಡವರು ಮತ್ತು ಕೌರವರನ್ನ ಸಮ್ಮಿಲನಗೊಳಿಸುತ್ತಾರೆ. ಒಂದು ದೊಡ್ಡ ಮೈದಾನದಲ್ಲಿ ಒಬ್ಬೊಬ್ಬರೇ ಬಂದು ತಮ್ಮ ವಿದ್ಯೆಗಳ ಒಂದು ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರ್ಜುನನನ್ನ ಬಹಳವಾಗಿ ಹೊಗಳುತ್ತಾ ಇರ್ತಾರೆ. ಆಗ ಅದನ್ನು ಕಂಡಂತಹ ಕರ್ಣ ತಾನು ಅರ್ಜುನನನ್ನ ಸೋಲಿಸುವುದಾಗಿ ತನ್ನ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶಿಸಲಿಕ್ಕೆ ಅವಕಾಶ ನೀಡುವಂತೆ ಕೇಳಿಕೊಳ್ತಾನೆ. ಆಗ ಅಲ್ಲಿದ್ದಂತಹ ಕೃಪಾಚಾರ್ಯರು ಸೂತ ವ್ಯಕ್ತಿಗೆ ಅಥವಾ ಸೂತ ಪುತ್ರನೋರ್ವನಿಗೆ ನಾವಂತ ಅವಕಾಶವನ್ನು ನೀಡಕೂಡದು ಎಂದು ವಾದಿಸುತ್ತಾರೆ. ಅದರ ಪರಿಣಾಮವಾಗಿ ಸಮರ್ಥನಾಗಿದ್ದಂಥ ಕರ್ಣನಿಗೆ ಅಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗಲ್ಲ. ಇದೇ ಒಂದು ಸಂದರ್ಭವನ್ನು ಗಮನಿಸಿಕೊಂಡಂತ ದುರ್ಯೋಧನ ಇಂತಹ ವ್ಯಕ್ತಿಯನ್ನ ತನ್ನ ಬಳಿ ಇಟ್ಕೊಳ್ಬೇಕು, ಮುಂದೊಂದು ದಿನ ಇವನು ನಮಗೆ ಸಹಕಾರಿಯಾಗ್ತಾನೆ ಅಂತ ಹೇಳಿ ಆ ಕರ್ಣನನ್ನ ತನ್ನ ಬಳಿ ಸ್ನೇಹಿತನಾಗಿ ಮಾಡಿಕೊಳ್ತಾನೆ. ಹಾಗೆ ಮುಂದೊಂದು ದಿನ ಅವನನ್ನ ಅಂಗರಾಜ್ಯದ ಅಧಿಪತಿಯನ್ನಾಗಿ ಕೂಡ ಮಾಡುತ್ತಾನೆ. ದುರ್ಯೋಧನ ಎಲ್ಲ ನಿರ್ಧಾರಗಳು ಕೂಡ ಕರ್ಣ ಬದ್ಧನಾಗ್ತಾನೆ. ದುರ್ಯೋಧನನ ಎಲ್ಲ ಉಳಿತು ಕೆಡುಕುಗಳಲ್ಲೂ ಕೂಡ ಕರ್ಣ ಪಾಲುದಾರನಾಗ್ತಾನೆ. ದುರ್ಯೋಧನ ಮತ್ತು ಕರ್ಣನ ಒಂದು ಸ್ನೇಹಕ್ಕೆ ಉದಾಹರಣೆಯನ್ನು ನಾವು ಗಮನಿಸುವುದಾದ್ರೆ, ಒಮ್ಮೆ ದುರ್ಯೋಧನನ ಮಡದಿಯಾದಂಥ ಭಾನುಮತಿ ಕರ್ಣ ಇಬ್ಬರು ಕೂಡ ಪಗಡೆಯಾಟವನ್ನು ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ತಮಾಷೆಗಾಗಿ ಕಿತ್ತಾಡ್ತಿರುವಂತ ಸಂದರ್ಭದಲ್ಲಿ ಭಾನುಮತಿಯ ಒಂದು ಕೊರಳಿಗೆ ಕರ್ಣ ಕೈ ಹಾಕ್ತಾನೆ. ಆ ಸಂದರ್ಭದಲ್ಲಿ ಅವಳ ಮುತ್ತಿನ ಹಾರ ಹರಿದು ಹೋಗ್ತದೆ. ಅವಳ ಸೀರೆಯ ಸರಕು ಕರ್ಣನ ಕೈಗೆ ಬರ್ತದೆ. ಅದೇ ಸಂದರ್ಭದಲ್ಲಿ ದುರ್ಯೋಧನ ಆ ಒಂದು ಕೊಠಡಿ ಒಳಗೆ ಬರ್ತಾನೆ. ಆದರೆ ದುರ್ಯೋಧನ ಅವರಿಬ್ಬರನ್ನು ಕೂಡ ಎಂದು ಅನುಮಾನ ದೃಷ್ಟಿಯಿಂದ ಕಾಣುವುದಿಲ್ಲ. ಆ ಸಂದರ್ಭದಲ್ಲಿ ಅವನು ಆ ಬಿದ್ದಿರುವಂತಹ ಮಣಿಯನ್ನು ತಾನು ಪೋಣಿಸಿಕೊಡಲೆ ಎಂದು ಕೇಳುತ್ತಾನೆ. ಈ ರೀತಿಯಾಗಿ ಕರ್ಣನ ಮೇಲೆ ಅಗಾಧವಾದ ನಂಬಿಕೆಯನ್ನ ದುರ್ಯೋಧನ ಇಟ್ಟಿದ್ದ. ಅದೇ ರೀತಿಯಾಗಿ ಕರ್ಣನು ಕೂಡ ತನಗೆ ರಕ್ಷಣೆಯನ್ನ ನೀಡಿದಂಥ ದುರ್ಯೋಧನಿಗೋಸ್ಕರವಾಗಿ ತನ್ನ ಜೀವವನ್ನೇ ಮುಡುಪಾಗಿರಿಸಿದ್ದನು. ನಂತರ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಕರ್ಣನು ತನ್ನ ಸಾಮರ್ಥ್ಯದಿಂದ ಇಡೀ ಪಾಂಡವ ಕುಲವನ್ನೇ ನಾಶ ಮಾಡುತ್ತಾನೆ ಎಂಬುದು ಕೃಷ್ಣನಿಗೆ ಅರಿವಾಗ್ತದೆ. ಅದರಿಂದಾಗಿ ಕರ್ಣನ ಸಾಮರ್ಥ್ಯವನ್ನ ಹಲವಾರು ರೀತಿಯಾಗಿ ಕುಗ್ಗಿಸಲು ಶ್ರೀಕೃಷ್ಣ ಪರಮಾತ್ಮ ಹಲವು ಯೋಜನೆಗಳನ್ನ ಹಾಕಿಕೊಡ್ತಾನೆ. ಸಂಧಾನಕ್ಕೆಂದು ದುರ್ಯೋಧನನ ಬಳಿಗೆ ಹೋದಂತ ಸಂದರ್ಭದಲ್ಲಿ ದುರ್ಯೋಧನ ಶ್ರೀಕೃಷ್ಣನನ್ನು ಬಂಧಿಸಲು ಪ್ರಯತ್ನಿಸ್ತಾನೆ. ಆಗ ಶ್ರೀಕೃಷ್ಣ ತನ್ನ ಮಾಯಾಜಾಲದಿಂದ ದುರ್ಯೋಧನ ಸ್ಥಾನದಿಂದ ಹೊರಬರ್ತಾನೆ. ಹಾಗೆ ಕರ್ಣನನ್ನ ಕೂಡ ತನ್ನ ಜೊತೆಯಲ್ಲಿ ಕರೆದುಕೊಂಡು ಬರ್ತಾನೆ. ಹಾಗೆ ಕರ್ಣನಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತನಾಡುತ್ತಾ ಕರ್ಣನ ಜನ್ಮ ವೃತ್ತಾಂತವನ್ನ ತಿಳಿಸ್ತಾನೆ. ತಾನು ಪಾಂಡವರ ಹಿರಿಯಣ್ಣನೆಂದು ಕುಂತಿ ಸುತನೆಂದು ತಿಳಿಸುತ್ತಾನೆ. ಅದರಿಂದ ಕರ್ಣ ಕುಗ್ಗಿ ಹೋಗ್ತಾನೆ. ಪಾಂಡವರ ಮೇಲೆ ಯುದ್ಧ ಮಾಡಲು ಸಾಧ್ಯವಾಗದಂತಹ ಒಂದು ಸನ್ನಿವೇಶಕ್ಕೆ ಒಳಪಡ್ತಾನೆ. ನೀನು ಒಪ್ಪಿದರೆ ಈ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ನಿನ್ನನ್ನೇ ಮಾಡ್ತೇನೆ. ಅದಕ್ಕೆ ದುರ್ಯೋಧನನು ಕೂಡ ಒಪ್ತಾನೆ, ಪಾಂಡವರು ಕೂಡ ಒಪ್ಪುತ್ತಾರೆ ಎಂದು ಕೃಷ್ಣನು ಹೇಳುತ್ತಾನೆ. ಆದರೆ ಕರ್ಣ ಅದ್ಯಾವುದಕ್ಕೂ ಒಪ್ಪುವುದಿಲ್ಲ. ನಾನು ದುರ್ಯೋಧನನಿಗೆ ಮಾತು ನೀಡಿದ್ದೇನೆ, ನಾನು ಅವನ ಋಣದಲ್ಲಿದ್ದೇನೆ, ಅವನ ಋಣ ತೀರಿಸುವುದು ಮಾತ್ರ ನನ್ನ ಕರ್ತವ್ಯ. ನಾನು ದುರ್ಯೋಧನಿಗೋಸ್ಕರವಾಗಿ ಈ ಯುದ್ಧವನ್ನ ಮಾಡ್ತೇನೆ ಎಂದು ಕೃಷ್ಣನಿಗೆ ತಿಳಿಸುತ್ತಾನೆ. ನಂತರ ಶ್ರೀಕೃಷ್ಣ ಕುಂತಿಯನ್ನ ಕಳಿಸಿ ಕರ್ಣನಿಂದ ಭಾಷೆಯನ್ನ ತೆಗೆದುಕೊಳ್ಳುವಂತೆ ತಿಳಿಸುತ್ತಾನೆ. ಕೃಷ್ಣನ ಆದೇಶದ ಮೇರೆಗೆ ಬಂದಂತಹ ಕುಂತಿ ದೇವಿಯು ಕರ್ಣನನ್ನ ತನ್ನ ಪಾಂಡವರ ಮಕ್ಕಳೊಂದಿಗೆ ಸೇರಿಸುವ ಹಲವಾರು ಪ್ರಯತ್ನಗಳನ್ನು ಮಾಡ್ತಾಳೆ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಕರ್ಣ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಕೃಷ್ಣನ ಆದೇಶದಂತೆ ಕುಂತಿದೇವಿ ಕರ್ಣನಿಂದ ಒಂದು ಭಾಷೆಯನ್ನು ತೆಗೆದುಕೊಳ್ತಾರೆ. ಅದರ ಪ್ರಕಾರ ಕರ್ಣನು ಬಿಟ್ಟ ಬಾಣವನ್ನ ಮತ್ತೆ ಬಿಡುವಂತಿಲ್ಲ ಎಂಬ ಒಂದು ಭಾಷೆಯನ್ನ ಆ ಕುಂತಿದೇವಿಗೆ ನೀಡ್ತಾನೆ. ಅದರಂತೆ ಮುಂದೆ ಅವನು ಯುದ್ಧದ ಸಂದರ್ಭದಲ್ಲಿ ಬಿಟ್ಟ ಬಾಣವನ್ನ ಮತ್ತೆ ಬಿಡದಿಡಲು ನಿರ್ಧರಿಸುತ್ತಾನೆ. ಮುಂದೆ ತನ್ನ ಮಗನ ರಕ್ಷಣೆಗಾಗಿ ಇಂದ್ರನು ಶಕ್ರ ವೇಷಧಾರಿಯಾಗಿ ಅಂದರೆ ವೃದ್ಧ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ಆ ಸಂದರ್ಭದಲ್ಲಿ ಸೂರ್ಯದೇವನು ಅವನು ಇಂದ್ರನೆಂದು ತಿಳಿಸಿದರೂ ಕೂಡ ಕರ್ಣನು ದಾನಕ್ಕೆ ತನ್ನ ಮುಂದೆ ನಿಂತಿರುವವರು ಯಾರಾದರೂ ಸರಿಯೇ ದಾನವನ್ನ ಕೇಳಿದ್ದನ್ನ ಕೊಡುವುದು ತನ್ನ ಧರ್ಮವೆಂದು ತಿಳಿದಿದ್ದ. ಅದರಿಂದಲೇ ಅವನನ್ನ ಧಾರಣಶೂರ ಕರ್ಣ ಅಂತಲೇ ಕರೆದರು. ಇಂದ್ರ ಕರ್ಣಕುಂಡಲಗಳನ್ನ ಮತ್ತೆ ಕರ್ಣನಿಗೆ ಮೈಗಂಟಿಕೊಂಡಿದ್ದಂತಹ ವಜ್ರ ಕವಚವನ್ನ ದಾನವಾಗಿ ಕೇಳುತ್ತಾನೆ. ಒಂದು ಕ್ಷಣವೂ ಯೋಚಿಸಿದಂತಹ ಕರ್ಣ ಆ ಕರ್ಣ ಕುಂಡಲಗಳನ್ನ ಇಂದ್ರನಿಗೆ ನೀಡುತ್ತಾನೆ. ಹಾಗೆ ತನ್ನ ವಜ್ರ ಕವಚವನ್ನ ತೆಗೆದುಕೊಡಬೇಕಾದ್ರೆ ಅವನ ಮೈಯಿಂದ ರಕ್ತ
ಸುರಿದರೂ ಕೂಡ ಅದನ್ನು ಯೋಚಿಸದೆ ತನಗೆ ಆದಂತೆ ಯಾವುದೇ ನೋವನ್ನು ಕೂಡ ಅವನು ಮನಗಾಣದೆ ಆ ವಜ್ರ ಕವಚ ಮತ್ತು ಕರ್ಣಕುಂಡಲಗಳನ್ನು ಇಂದ್ರನಿಗೆ ದಾನವಾಗಿ ನೀಡುತ್ತಾನೆ. ಇದರಿಂದ ಇಂದ್ರನೇ ಆಶ್ಚರ್ಯಚಕಿತನಾಗುತ್ತಾನೆ. ಈ ಭೂಮಿಯ ಮೇಲೆ ಸರೋವರಗಳು, ಪರ್ವತಗಳು ಇರುವವರೆಗೂ ಕೂಡ, ಸೂರ್ಯಚಂದ್ರರಿರುವವರೆಗೂ ಕೂಡ ಕರ್ಣನ ಹೆಸರು ಅಜರಾಮರವಾಗಲಿ ಎಂದು ಆ ಇಂದ್ರದೇವನೇ ಅವನಿಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾನೆ. ನಂತರ ಕರ್ಣ ತನ್ನೆಲ್ಲ ಸಂಪತ್ತನ್ನ ಕೂಡ ಬಡಬಗ್ಗರಿಗೆ ದಾನವಾಗಿ ನೀಡುತ್ತಾನೆ. ತನ್ನೆಲ್ಲ ಐಶ್ವರ್ಯ, ಒಡವೆ, ವೈಢೂರ್ಯ, ಅರಮನೆ, ಆಳುಕಾಳುಗಳು ಎಲ್ಲವನ್ನೂ ಕೂಡ ದಾನ ಮಾಡಿ ಯುದ್ಧ ರಣರಂಗಕ್ಕೆ ತೆರಳುತ್ತಾನೆ. ಯುದ್ಧ ರಣರಂಗದಲ್ಲಿ ಅರ್ಜುನನನ್ನ ಎದುರಿಸಲು ಕರ್ಣ ಸಿದ್ಧನಾಗ್ತಾನೆ. ಹಲವಾರು ಅತಿರಥ ಮಹಾರಥರನ್ನ ಅವನು ಸೋಲಿಸ್ತಾನೆ ಮತ್ತು ಅವರನ್ನ ಸಂಹಾರ ಮಾಡ್ತಾನೆ. ತದನಂತರ ಅವನು ಅರ್ಜುನನನ್ನ ಎದುರಾಗ್ತಾನೆ. ಸಂದರ್ಭದಲ್ಲಿ ಕೃಷ್ಣಾರ್ಜುನರ ರಥದಲ್ಲಿ ಕರ್ಣನಿಗೆ ಎದುರಾಗ್ತಾರೆ. ಮುಗನಘೋರ ಯುದ್ಧ ಪ್ರಾರಂಭವಾಗಿ ಬರೂ ಕೂಡ ಅಪ್ರತಿಮ ವೀರರಾಗಿ ಹೋರಾಟವನ್ನ ನಡೆಸ್ತಾರೆ. ಅರ್ಜುನನಿಗೆ ಕೃಷ್ಣ ಸಾರಥಿಯಾದರೆ ಕರ್ಣನಿಗೆ ಶಲ್ಯ ಸಾರಥಿಯಾಗಿರ್ತಾನೆ. ಶಲ್ಯ ಕರ್ಣನ ಸಾರಥ್ಯವನ್ನು ವಹಿಸಿಕೊಳ್ಳುವಂತ ಸಂದರ್ಭದಲ್ಲಿ ಕರ್ಣನಿಗೆ ಒಂದು ನಿರ್ದೇಶನವನ್ನು ನೀಡಿರ್ತಾನೆ. ತನ್ನ ಮಾತಿನನ್ವಯದಂತೆ ಕರ್ಣ ಬಾಣವನ್ನು ಚಲಾಯಿಸುವುದಾದರೆ ಮಾತ್ರ ತಾನು ಸಾರಥಿಯಾಗಿ ಕೆಲಸ ಮಾಡುವುದಾಗಿ ತಿಳಿಸಿರ್ತಾನೆ. ಅದರಂತೆ ಕರ್ಣನು ಕೂಡ ಮಾತು ನೀಡಿರ್ತಾನೆ. ಇದೇ ರೀತಿಯಾಗಿ ಯುದ್ಧ ಮುಂದುವರಿದ ಸಂದರ್ಭದಲ್ಲಿ ಕರ್ಣನ ಬಳಿ ನಾಗಾಸ್ತ್ರ ಲಭ್ಯವಿರುತ್ತದೆ. ಅದು ಅರ್ಜುನನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಕಾಯ್ತಾ ಇರುತ್ತದೆ. ಆ ಸಂದರ್ಭದಲ್ಲಿ ಅವನು ನಾಗಾಸ್ತ್ರವನ್ನು ಪ್ರಯೋಗ ಮಾಡಲು ಪ್ರಯತ್ನಿಸುತ್ತಾನೆ. ಆಗ ಅವನು ಅರ್ಜುನನ ಹಣೆಗೆ ಗುರಿ ಇಡ್ತಾನೆ. ಆಗ ಶಲ್ಯ ಅರ್ಜುನನ ಎದೆಗೆ ಗುರಿಯನ್ನು ಇಡುವಂತೆ ಹೇಳ್ತಾನೆ. ಆದರೆ ಕೇಳದಂತಹ ಕರ್ಣ ಅವನ ಹಣೆಗೆ ಗುರಿಯನ್ನು ಇಟ್ಟು ಬಾಣವನ್ನು ಬಿಡ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆ ರಥವನ್ನ 2 ಅಡಿ ನೆಲದಲ್ಲಿ ಹೂತು ಹೋಗುವಂತೆ ಮಾಡ್ತಾನೆ. ಆಗ ಅದು ಅರ್ಜುನನ ಕಿರೀಟಕ್ಕೆ ಬಡಿದು ಮುಂದೆ ಸಾಗ್ತದೆ. ಅದು ಪುನಃ ಕರ್ಣನ ಬಳಿಗೆ ಬರ್ತದೆ. ಆಗ ಶಲ್ಯ ತನ್ನ ಮಾತನ್ನು ಉಲ್ಲಂಘಿಸಿದಂತಹ ಕರ್ಣನ ರಥದ ಸಾರಥ್ಯವನ್ನು ಬಿಟ್ಟು ಮುಂದೆ ಸಾಗ್ತಾನೆ. ಅಲ್ಲಿಂದ ಬಿಟ್ಟು ಹೋಗ್ತಾನೆ. ಆಗ ಕರ್ಣನೇ ರಥದ ಸಾರಥ್ಯವನ್ನ ಮಾಡಿಕೊಂಡು ಹಾಗೆ ಯುದ್ಧವನ್ನು ಮಾಡುವಂತಹ ಒಂದು ದುಸ್ಸಂದರ್ಭ ಅವನಿಗೆ ಎದುರಾಗ್ತದೆ. ಅದೇ ರೀತಿಯಾಗಿ ಆ ನಾಗಾಸ್ತ್ರ ಮತ್ತೆ ತನ್ನನ್ನು ಪ್ರಯೋಗಿಸುವಂತೆ ಕರ್ಣನ ಬಳಿ ಬೀಳುತ್ತೆ. ಆದರೆ ಕರ್ಣ ತನ್ನ ತಾಯಿಗೆ ನೀಡಿದ್ದ ಮಾತಿನಂತೆ ಒಮ್ಮೆ ಬಿಟ್ಟ ಬಾಣವನ್ನ ಮತ್ತೆ ಬಿಡುವುದಿಲ್ಲ ಎಂಬ ನಿಯಮಕ್ಕೆ ಬದ್ಧನಾಗಿ ಆ ನಾಗಾಸ್ತ್ರವನ್ನ ಅವನು ಪ್ರಯೋಗ ಮಾಡುವುದಿಲ್ಲ. ಅರ್ಜುನ ಮತ್ತು ಕರ್ಣನ ನಡುವೆ ಭೂಮಿ ಆಕಾಶಗಳೇ ಬೆಚ್ಚಿ ಬೀಳುವಂತ ಯುದ್ಧ ನಡೀತಾ ಹೋಗುತ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಅರಿವಾಗ್ತದೆ, ಇದೇ ರೀತಿಯಾಗಿ ಮುಂದುವರೆದ ಯುದ್ಧ ಕರ್ಣ ನಿಜವಾಗ್ಲೂ ಕೂಡ ಗೆಲುವನ್ನ ಪಡಿತಾನೆ ಅಂತಕ್ಕಂಥದ್ದು ಕೃಷ್ಣನಿಗೆ ಗೊತ್ತಾಗಿ ಏನಾದರೂ ಮಾಡಿ ಕರ್ಣನನ್ನ ಸೋಲಿಸಲೇಬೇಕು ಎಂದು ಪಡತೊಟ್ಟಂತ ಕೃಷ್ಣ ಆ ರಕ್ತದ ಮಡುವಿನಲ್ಲಿ ಕರ್ಣನ ಒಂದು ರಥ ಒದಗಿ ಹೋಗುವಂತೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕರ್ಣ ರಥದಿಂದ ಕೆಳಗಿಳಿತಾನೆ. ಆಗ ಕೃಷ್ಣ ಕರ್ಣನ ಎದೆಯಲ್ಲಿದ್ದಂತ ಅಮೃತ ಜಲವನ್ನ ಏನಾದ್ರೂ ಮಾಡಿ ಕರ್ಣನಿಂದ ಪಡೆದುಕೊಳ್ಳಬೇಕು. ಅದನ್ನು ಪಡೆದುಕೊಂಡ್ರೆ ಕರ್ಣನಿಗೆ ಸಾವಾಗುತ್ತದೆ ಎಂದು ತಿಳಿದು ಆ ಒಂದು ಯುದ್ಧ ರಣರಂಗದಲ್ಲಿ ವೇಷದಲ್ಲಿ ಬ್ರಾಹ್ಮಣ ವೇಷವನ್ನು ತೊಟ್ಟು ಬಂದು ಕರ್ಣನಲ್ಲಿ ಕುಡಿಯಲು ನೀರನ್ನು ಕೇಳುತ್ತಾನೆ. ರಣರಂಗ ನೀರಿರದ ಸಂದರ್ಭದಲ್ಲಿ ಕರ್ಣ ತನ್ನ ಎದೆಯಲ್ಲಿದ್ದಂತ ಅಮೃತ ಕಳಸವನ್ನೇ ತೆಗೆದು ಕೃಷ್ಣನಿಗೆ ನೀರನ್ನ ನೀಡ್ತಾನೆ. ನೀರನ್ನ ಕುಡಿದ ಕೃಷ್ಣ ಅವನಿಗೆ ಆಶೀರ್ವದಿಸ್ತಾನೆ. ತನ್ನ ಕೀರ್ತಿ ಇದೇ ರೀತಿಯಾಗಿ ಸೂರ್ಯಚಂದ್ರರಿಗೂ ಕೂಡ ಅಜರಾಮರವಾಗಿರ್ಲಿ ಅಂತ ಹೇಳ್ತಾನೆ. ಅವನಿಗೆ ದಾನಶೂರ ಕರ್ಣನೆಂಬ ಅಭ್ಯುದಯವನ್ನ ನೀಡ್ತಾನೆ. ನಂತರ ಕರ್ಣ ಆ ಒಂದು ರಕ್ತದ ಮುಡುವಿನಲ್ಲಿ ಬಿದ್ದಿದ್ದಂತ ರಥವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಇಂತಹ ಒಂದು ದುರ್ಗತಿಯ ಸಂದರ್ಭದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವಂತೆ ತಿಳಿಸ್ತಾನೆ. ಅದಕ್ಕೆ ಅರ್ಜುನನು ಕೂಡ ತಾನು ಈ ಸಂದರ್ಭದಲ್ಲಿ ಕರ್ಣನ ಮೇಲೆ ಬಾಣ ಪ್ರಯೋಗನ ಮಾಡುವುದು ತಪ್ಪು ಎಂದು ತಿಳಿಸುತ್ತಾನೆ. ಆದರೆ ಕೃಷ್ಣ ಈ ಸಂದರ್ಭದಲ್ಲಿ ಮಾತ್ರ ನೀನು ಕರ್ಣನನ್ನ ಗೆಲ್ಲಲು ಸಾಧ್ಯ. ಕರ್ಣ ಮತ್ತೆ ರಥವನ್ನು ಏರಿದ್ದಾದರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಅವನ ವಿರುದ್ಧ ಗೆಲುವನ್ನ ಪಡೆಯಲು ಸಾಧ್ಯವಾಗುವುದಿಲ್ಲ. ಅರ್ಜುನ, ನೀನು ಬಾಣವನ್ನು ಬಿಟ್ಟು ಕರ್ಣನನ್ನು ಸಂಹರಿಸುವಂತಾನೆ. ಮೋಸದಿಂದ ಅರ್ಜುನನು ಆ ರಕ್ತದ ಮಡುವಿನಲ್ಲಿ ರಥವನ್ನ ಎತ್ತುತ್ತಿದ್ದಂತ ಕರ್ಣನ ಎದೆಗೆ ನೇರವಾಗಿ ಬಾಣವನ್ನ ಬಿಟ್ಟು ಕೊಂದು ಹಾಕುತ್ತಾನೆ. ಕರ್ಣ
ಹಲವಾರು ರೀತಿಯಾದಂತಹ ನೋವುಗಳನ್ನ ತನ್ನ ಜಾತಿಯ ಅನುಭವಿಸಬೇಕಾತು. ಸಮರ್ಥನಾಗಿದ್ರು ಕೂಡ, ಸಾಮರ್ಥ್ಯ ಇದ್ರೂ ಕೂಡ ಅವನಿಗೆ ಉನ್ನತ ಹುದ್ದೆಗಳು ಸಿಗಲಿಲ್ಲ. ತನ್ನವರನ್ನ ತಾನು ಗುರುತಿಸಲಾದಂತಹ ಒಂದು ದುಸ್ಸಂದರ್ಭದಲ್ಲಿ ಕರ್ಣ ಬದುಕಿದ್ದನ್ನ ಕಾಣಬಹುದಾಗಿದೆ. ಇಂಥದೇ ಒಂದು ಕಾಠಿಣ್ಯ ಸಂದರ್ಭದಲ್ಲೂ ಕೂಡ ಕರ್ಣ ತಾನು ದಾನವನ್ನೇ ಮಾಡ್ತಾ ದಾನಶೂರನಾಗಿ ಸೂರ್ಯ ಚಂದ್ರರಿಗೂ ಕೂಡ ಅವನ ಹೆಸರು ಉಳಿಯುವಂತೆ ಆಳಿದ್ದನ್ನ ಕಾಣಬಹುದಾಗಿದೆ.